ಗ್ರಾಮೀಣ ರೈತರ ಬಹುದಿನದ ಬೇಡಿಕೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಂದಿಸಿದ್ದಾರೆ. ಕೆಡಿಪಿ ಸಭೆಯಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ಗೆ ಕೇವಲ 15 ದಿನದೊಳಗೆ ಕೊರಟಗೆರೆ ತಾಲೂಕಿನಲ್ಲಿ ನೂತನವಾಗಿ ರಾಗಿ ಖರೀದಿ ಕೇಂದ್ರ ಪ್ರಾರಂಭವಾಗಿದೆ ಅಂತ ಸೂಚಿಸಿದ್ದಾರೆ. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಅಕ್ಕಿರಾಂಪುರದ ಎಪಿಎಂಸಿ ಆವರಣದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆಯಂತೆ ಕರ್ನಾಟಕ ಆಹಾರ ನಾಗರಿಕ ಸರಬರಾಜು ನಿಗಮ ನಿಯಮಿತ ವತಿಯಿಂದ ರಾಗಿ ಖರೀದಿ ಕೇಂದ್ರ ಪ್ರಾರಂಭವಾಗಿದೆ. ಕೊರಟಗೆರೆ ತಾಲೂಕಿನ ಕೋಳಾಲ, ಹೊಳವನಹಳ್ಳಿ, ಚನ್ನರಾಯನದುರ್ಗ ಮತ್ತು ಕಸಬಾದ ಸಾವಿರಾರು ರೈತರು ತಾವು ಬೆಳೆದ ರಾಗಿ ಮಾರಾಟಕ್ಕೆ ತುಮಕೂರು ಮತ್ತು ಮಧುಗಿರಿಗೆ ಹೋಗಬೇಕಾಗಿತ್ತು. ದಿನಗಟ್ಟಲೆ ಕಾಯುವ ಪರಿಸ್ಥಿತಿ ಬಂದಿತ್ತು. ಈಗ ಕೊರಟಗೆರೆಯಲ್ಲೇ ಪ್ರಾರಂಭವಾಗಿರೋದು ರೈತರಲ್ಲಿ ಸಂತಸವನ್ನ ಉಂಟು ಮಾಡಿದೆ. ತುಮಕೂರಿಗೆ ಹೋಗ್ತಿದ್ವಿ. ಈ ವರ್ಷ ನಮ್ಮ ಜನಪ್ರಿಯ ಶಾಸಕರು ಮತ್ತು ಗೃಹ ಮಂತ್ರಿಗಳಾದ ಪರಮೇಶ್ವರ್ ಸಾಹೇಬರು ಇಲ್ಲಿಗೆ ಅಕ್ಕಿರಾಂಪುರಕ್ಕೆ ಇದನ್ನು ರಾಗಿ ಕೇಂದ್ರ ಮಾಡಿರೋದು ತುಂಬ ಇದಾಗಿದೆ, ಅನುಕೂಲ ಆಗಿದೆ. ರೈತರಿಗೆ ಅವಶ್ಯಕತೆ ತಕ್ಕಂತೆ ಇಲ್ಲೇ FID ಇದನ್ನು ರಿಜಿಸ್ಟರ್ ಮಾಡೋದು ಮತ್ತು ಸರ್ಕಾರಕ್ಕೆ ಇನ್ನೊಂದು ಸ್ವಲ್ಪ ಬೆಂಬಲ ಬೆಲೆ ಕೊಡತಾ ಜಾಸ್ತಿ ಮಾಡೋದು ಅವರು ರೆಕಮೆಂಡ್ ಮಾಡಬೇಕು ಅಂತೇಳಿ ನಾವು ರೈತರ ಪರವಾಗಿ ನಾಯ್ತು. ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ತುಂಬ ರೈತರಿಗೆ ತುಂಬ ಅನುಕೂಲ ಮಾಡಿದ್ದಾರೆ. ನಾವು ಪ್ರತಿ ವರ್ಷ 30-40 ಕಿಲೋಮೀಟರ್ ದೂರ ಹೋಗಬೇಕಾಯ್ತು. ಈಗ 25 ಕಿಲೋಮೀಟರ್ ಉತ್ತರ ಮಾಡ್ಕೊಂಡಿದ್ದಾರೆ. ರಾಗಿ ಖರೀದಿ ಕೇಂದ್ರ ಪ್ರತಿ ವರ್ಷವೂ ಇದೇ ಥರನೇ ಮುಂದುವರ್ಸ್ಕೊಂಡು ಹೋಗಬೇಕು. ಬೇಗ ನಿಗದಿತ ಸಮಯದಲ್ಲಿ ರೈತರಿಗೆ ಹಣವನ್ನು ಸಹ ಬೇಗ ಸಂಗ್ರಹಿಸಿಕೊಡಬೇಕು. ಇದೇ ರೀತಿ ರೈತರು ಸಹ ನಮ್ಮ ಅಧಿಕಾರಿಗಳಿಗೆ ಸ್ಪಂದಿಸಬೇಕು. ಸರ್, ನಾವು ಪ್ರತಿ ವರ್ಷ ತುಮಕೂರು ಹೋಗ್ತೀವಿ. ನಾನು ಈ ವರ್ಷ ಅಕ್ಕಿರಾಂಪುರಕ್ಕೆ ಬಂದಿದ್ದೆ. ಹೋದ ವರ್ಷಕ್ಕೆ ಈ ವರ್ಷಕ್ಕೆ 15-20 ಕಡಿಮೆ ಆಗಿದೆ. ತುಂಬ ಅನುಕೂಲ ಆಗಿದೆ. ಇಲ್ಲೆಲ್ಲ ಚೆನ್ನಾಗಿದೆ ವ್ಯವಸ್ಥೆ ಚೆನ್ನಾಗಿದೆ. ರುದ್ರಪ್ಪ ಸಾಹೇಬರು ತುಂಬ ಅನುಕೂಲ ಮಾಡ್ಕೊಂಡಿದ್ದಾರೆ. ಸರ್, ನಮ್ಮದು ಪ್ರತಿ ವರ್ಷ 420-300 ಕ್ವಿಂಟಲ್ ರಾಗಿ ಬರ್ತಾಯಿದ್ದೀವಿ ಸರ್. ಮಾರ್ಕೆಟಿಂಗ್ ರೇಟ್ಗೂ ಈ ರೇಟ್ಗೆ ಎಷ್ಟು ಐತೆ ಡಿಫ್ರೆನ್ಸ್? ಮಾರ್ಕೆಟ್ ರೇಟ್ಗೂ ಇದಕ್ಕೂ 1,500 ರೂಪಾಯಿ ಡಿಫ್ರೆನ್ಸ್ ಇದೆ. 1 ವರ್ಷ ಜಾಸ್ತಿ ಇದೆ. ಇದು ಜಾಸ್ತಿ ಇದೆ. ತುಂಬ ರೈತರಿಗೆ ಅನುಕೂಲ ಮಾಡಿ ಸರ್ಕಾರ ಇದೇ ರೀತಿ ಪ್ರತಿ ವರ್ಷ ಮಾಡಬೇಕು. ಗೃಹ ಸಚಿವರು ಪ್ರತಿ ವರ್ಷ ರೈಸ್ ಮಾಡಿ ರೈತರಿಗೆ ಇನ್ನೂ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ತೀನಿ. ಕೊರಟಗೆರೆ ತಾಲೂಕಿನ ಗ್ರಾಮೀಣ ರೈತರು ಬೆಳೆದ ರಾಗಿ ಮಾರಾಟಕ್ಕೆ ಈ ಹಿಂದೆ ಮಧುಗಿರಿ ಮತ್ತು ತುಮಕೂರಿಗೆ ತೆರಳಬೇಕಾಗಿತ್ತು. ಈಗ ಕೊರಟಗೆರೆಯಲ್ಲೇ ರಾಗಿ ಖರೀದಿ ಕೇಂದ್ರ ಪ್ರಾರಂಭವಾದ ಹಿನ್ನೆಲೆ 30 ಕಿಲೋಮೀಟರ್ ದೂರ ಮತ್ತು ಕಾಯುವ ಪರಿಸ್ಥಿತಿ ಇಲ್ಲದಂತಾಗಿದೆ. ರೈತರು ಬಂದ ಕೂಡಲೇ ರಾಗಿ ಖರೀದಿಸಿ ರೈತರಿಗೆ ಅನುಕೂಲ ಕಲ್ಪಿಸುವ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅನುಕೂಲ ಆಗಿಲ್ಲ ಆಗಿದೆ. ಪರಮೇಶ್ವರ್ ಸಾಹೇಬರು ಶಿಕ್ಷೆಗೆ ಹೇಳ್ಬಿಟ್ಟು ಈಗ ಇಲ್ಲೇ ಮಾಡಬೇಕು ಅಂತ ಹೇಳಿ ಮಾಡ್ತಿದ್ದಾರೆ. ಪರಮೇಶ್ವರ್ ಸಾಹೇಬ್ರು ಯಾರು ಮತ್ತು ನೀವು ಯಾರು ಗೊತ್ತಿಲ್ಲದವ್ರು ಬರ್ತಾರೆ ಅಂತ ನಮ್ಮ ಅವರೇ ಹೇಳ್ಬಿಟ್ಟು ಇಲ್ಲ ಇಮಿಡಿಯೇಟಾಗಿ ಆಗಬೇಕು, ಮುಂದಿನ ಸರಿ ಹೀಗೆ ಆಗಬೇಕು ಅಂತ ಹೇಳಿ ಇಲ್ಲೇ ಮಾಡ್ತಿದ್ದೀವಿ. ಎಲ್ಲ ಅನುಕೂಲ ಕೆಲಸ ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ನೋಡೋಣ. ಈಗೆಲ್ಲ ಲೋ ಗ್ರೇಡ್ ಕೊಡಬಾರ್ದು, ಒಳ್ಳೆ ಗ್ರೇಡೇ ಕೊಡಬೇಕು. ಸರ್, ಇದು ಗಾಡಿಯಿಂದ ತಂದಿಸೋ ಜವಾಬ್ದಾರಿ ರೈತರು. ಆಮೇಲೆ ಮುಂದಕ್ಕೆಲ್ಲ ನೋಡಬೇಕು. 5 ವರ್ಷಕ್ಕೋಸ್ಕರ 10 ರೂಪಾಯಿ ಅವ್ರಿಗೆ ಕೊಟ್ಟರೆ ಅಷ್ಟೇ ಸರ್. ನಾನು ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಕೊರಟಗೆರೆ ತಾಲೂಕು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ MSPಗಾಗಿ ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬೆಂಬಲ ಬೆಲೆ ಯೋಜನೆಯಲ್ಲಿ ಸರ್ಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ವತಿಯಿಂದ ತುಮಕೂರು ಜಿಲ್ಲೆಯಾದ್ಯಂತ ನಾವು ರಾಗಿ ಖರೀದಿ ಪ್ರಕ್ರಿಯೆಯನ್ನು ಶುರು ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಈ ಸಾರಿ ಮಾರ್ಚ್ ತಡವಾಗಿದ್ದರಿಂದ ಈಗ ಮುಂದಿನ ದಿನದಲ್ಲಿ 3 ತಿಂಗಳು ಮುಂಚೆ ಇದರಲ್ಲಿ ಕಾರ್ಯಕ್ರಮನ ಮುಂದುವರಿಸ್ತೀವಿ. ಪ್ರತಿಯೊಬ್ಬ ರೈತರ ಹತ್ರನೂ ನಾವು ಏನು ರಿಜಿಸ್ಟ್ರೇಷನ್ ಅಂದರೆ ನೋಂದಣಿ ಮಾಡಿರ್ತಕ್ಕಂಥ ರೈತರ ಹತ್ರನೂ ಯಾವುದೇ ಕಾಲಕ್ಕೂ ಮಿಸ್ ಮಾಡದಿರಾಗಿ ನಾವು ಖರೀದಿ ಶುರು ಮಾಡ್ತೀವಿ. ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಅಂದರೆ ಕೊರಟಗೆರೆ ತಾಲೂಕಿನಲ್ಲಿ ಇರ್ತಕ್ಕಂಥ ರೈತರಿಗೆ ಪ್ರತಿ ವರ್ಷ ಅವರು ತುಮಕೂರು ತಾಲೂಕು ಮತ್ತು ಮಧುಗಿರಿ ತಾಲೂಕಿಗೆ ರಾಗಿ ತಂದು ಕೊಡ್ತಾಯಿದ್ರು, ಅಂದರೆ ಖರೀದಿ ಕೇಂದ್ರ ತಂದು ಕೊಡ್ತಾಯಿದ್ರು. ಮಾನ್ಯ ಉಸ್ತುವಾರಿ ಸಚಿವರಾದಂಥ ಗೌರವಾನ್ವಿತ ಪರಮೇಶ್ವರ್ ಸಾಹೇಬರು ಈ ವರ್ಷದಲ್ಲಿ
ಖುದ್ದಾಗಿ ಇಲ್ಲೇ ಮಾಡಬೇಕು ಅಂತ ಮಾಡ್ತಿರೋದ್ರಿಂದ ಅಂದರೆ ಸಂಕಟ ದಿನ ಆಗಿದೆ. ಅದಕ್ಕೋಸ್ಕರ ಎರಡೂ ಖರೀದಿ ಕೇಂದ್ರದಲ್ಲಿ ನಾನೊಬ್ಬನೇ ಖರೀದಿ ಅಧಿಕಾರಿ ಆಗಿದ್ದರಿಂದ ಸಮಸ್ಯೆ ಆಗಿದೆ. ಯಾವುದೇ ರೀತಿಯ ಸಮಸ್ಯೆ ಆಗದಾಗೆ ಪ್ರತಿಯೊಬ್ಬ ರೈತರ ಹತ್ರನೂ ಖರೀದಿ ಮಾಡಿ ನಿಗದಿತ ಸಮಯಕ್ಕೆ ಅವ್ರಿಗೆ ಹಣ ಬರೋ ರೀತಿಯಲ್ಲಿ ನಾನು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸ್ತೀನಿ. ಮತ್ತು ಪ್ರತಿಯೊಬ್ಬ ರೈತರನ್ನು ಸಹಕಾರ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಅಂದರೆ ತುಮಕೂರು ಇವತ್ತಷ್ಟೇ ಇದು ಬಂದಿದೆ. ತುಮಕೂರು ತಾಲೂಕಿನಲ್ಲಿ ತುಮಕೂರು ನಗರ, ತುಮಕೂರು ಗ್ರಾಮಾಂತರ ಮತ್ತು ಕೊಡಗೇರಿ ತಾಲೂಕು ಸೇರಿಕೊಂಡು 73,500 ಕ್ವಿಂಟಲ್ ರಿಜಿಸ್ಟ್ರೇಷನ್ ಆಗಿದೆ. ಅದರಲ್ಲಿ ನಾವೇನು ಮಾಡಿದ್ದೀವಿ, 114 ಜನದ ಹತ್ರ ಆಲ್ರೆಡಿ ರಾಗಿ ಖರೀದಿ ಶುರು ಮಾಡಿ ತೊಗೊಂಡಿದ್ದೀವಿ. 1,635 ಕ್ವಿಂಟಲ್ ಖರೀದಿ ಮಾಡಿದ್ದೀವಿ. ಮತ್ತು 6,325 ಫಾರ್ಮರ್ಸು ರಿಜಿಸ್ಟರ್ ನೋಂದಣಿ ಮಾಡಿದ್ದಾರೆ. ಇವ್ರ ಹತ್ರನೇ ಎಲ್ಲರ ಹತ್ರನೂ ಮುಂದಿನ ದಿನದಲ್ಲಿ ಖರೀದಿ ಪ್ರಕ್ರಿಯೆ ಶುರು ಮಾಡಿಕೊಂಡು ಎಲ್ಲರಿಗೂ ನಿಗದಿತ ಸಮಯಕ್ಕೆ ಹಣದ ವ್ಯವಸ್ಥೆ ಮಾಡ್ತೀವಿ.